ರಸ್ತೆ ದುರಸ್ತಿಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತ ಡಿವೈಎಫ್ಐ ಮುಡಿಪು ಪ್ರದೇಶದ ನಾಯಕರಾದಂತ ನನ್ನ ಚಳುವಳಿ ಜೀವನದ ಒಡನಾಡಿಯಾದಂತ ರಜಾಕ್ ಮುಡಿಪು ಅವರೇ, ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದಂತ ಮತ್ತೋರ್ವ ನಾಯಕನಾಗಿದ್ದಂತ ರಜಾಕ್ ಮಂಟೆಪದವರೇ, ಅದೇ ರೀತಿ ಡಿವೈಎಫ್ಐ ಉಳ್ಳಾಲ ತಾಲೂಕ್ ಸಮಿತಿಯ ಕಾರ್ಯದರ್ಶಿಯಾದಂತ ರಿಜ್ವಾನ್ ಹರೇಕಳ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ವಿವಿಧ ಜನಪರ ಸಂಘ ಸಂಸ್ಥೆಗಳ ಮುಖಂಡರುಗಳು ಹಾಗೂ ಮುಡಿಪು ಭಾಗದ ಪ್ರಜ್ಞಾವಂತ ನಾಗರಿಕರು. ಈಗಾಗಲೇ ಪ್ರಾಸ್ತಾವಿಕವಾಗಿ ಡಿವೈಎಫ್ಐನ ಜಿಲ್ಲಾ ಮುಖಂಡರಾದ ರಜಾಕ್ ಮಂಟಪದವರು ಹಲವಾರು ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ರಸ್ತೆ ದುರಸ್ತಿಗೆ ಆಗ್ರಹಿಸಿ ಡಿವೈಎಫ್ಐ ನಡೆಸುವಂತ ಏನು ಹೋರಾಟ ಇದೆ, ಇದು ಮುಡಿಪು ಭಾಗದಲ್ಲಿ ನಡೀತಕ್ಕಂತ ಹೋರಾಟ, ಇದು 9ನೆಯ ಹೋರಾಟ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಡಿವೈಎಫ್ಐ ರಸ್ತೆ ದುರಸ್ತಿಯ ಒಂದು ಪ್ರಶ್ನೆ ಇಟ್ಕೊಂಡೆ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದಿದೆ. ಡಾಕ್ಟರ್ ಭರತ್ ಶೆಟ್ಟಿ ಅವರ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 4 ರಸ್ತೆ ಹೋರಾಟ ನಡೆದಿದೆ. ಅದೇ ರೀತಿ ಮಂಗಳೂರು ದಕ್ಷಿಣ ವೇದವ್ಯಾಸ ಕಾಮತ್ ಅವರ ಕ್ಷೇತ್ರದಲ್ಲಿ 3 ರಸ್ತೆ ಹೋರಾಟಗಳು ನಡೆದಿದೆ. ಅದೇ ರೀತಿ ಶಾಸಕರು ಮತ್ತು ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರ ಈ ಕ್ಷೇತ್ರದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದು 2ನೇ ಪ್ರತಿಭಟನೆ. ಎಲ್ಲ ಸೇರಿ 9 ಪ್ರತಿಭಟನೆ, 9ನೇ ಪ್ರತಿಭಟನೆ ಇವತ್ತು ನಡೀತಾ ಇದೆ. ನಾಡ್ದು ಶುಕ್ರವಾರ 10ನೇ ಪ್ರತಿಭಟನೆ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಲ್ಕಿಯಲ್ಲಿ ನಡೀತಿದೆ. ಅಲ್ಲೂ ಕೂಡ ರಸ್ತೆಯ ಪರಿಸ್ಥಿತಿ ಇದೇ ರೀತಿ ಇದೆ. ಅಂದ್ರೆ ಇದರ ಅರ್ಥ ಏನಂತ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ಯಾವ ರಸ್ತೆ ಇದೆ ಅದು ಹೈವೇ ರಸ್ತೆಯಿಂದ ಹಿಡಿದು ಒಳ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ರಾಜ್ಯ ಹೆದ್ದಾರಿವರೆಗೂ ಕೂಡ ಯಾವ ರಸ್ತೆಯೂ ಕೂಡ ಸುಸ್ಥಿತಿಯಲ್ಲಿಲ್ಲ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ. ಎಲ್ಲವೂ ಕೂಡ ಜನರಿಗೆ ವಾಹನ ಯೋಗ್ಯ ಸಂಚಾರಕ್ಕೆ ಬಿಡಿ ನಡೆದಾಡ್ಲು ಕೂಡ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಕನಿಷ್ಠ ಇಲ್ಲಿನ ಜನಪ್ರತಿನಿಧಿಗಳಿಗೆ, ಸರ್ಕಾರಗಳಿಗೆ ಕನಿಷ್ಠ ಒಂದು ರಸ್ತೆಯನ್ನ ನಿರ್ಮಾಣ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅದಕ್ಕೂ ಕೂಡ ಇಂಥ ಮುಂದುವರಿದ ತಂತ್ರಜ್ಞಾನ ಮುಂದುವರಿದಿದೆ, ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿದಿದೆ ಮತ್ತು ಕೋಟಿ ಹಣ, ನೂರಾರು ಕೋಟಿ, ಸಾವಿರಾರು ಕೋಟಿ ಅನುದಾನಗಳು ಬಿಡುಗಡೆ ಮಾಡ್ತಾ ಬಂದಿದ್ರು ಕೂಡ ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕನಿಷ್ಠ ನಾಚಿಕೆ ಅನ್ನೋದಿರಬೇಕು. ಇಲ್ಲಿಯ ಜನಪ್ರತಿನಿಧಿಗಳಿಗೆ ನಾಚಿಕೆ ಅನ್ನೋದೇ ಇಲ್ಲ. ಯಾಕೆ ಅಂದ್ರೆ ಇವತ್ತೆಲ್ಲಾ ಸಂದರ್ಭದಲ್ಲೂ ಕೂಡ ಜನರ ಮೇಲೆ ಜನ ಪರವಾಗಿ ಅಂದ್ರೆ ಜನರು ಇವತ್ತು ಶಾಸಕರ, ಜನಪ್ರತಿನಿಧಿಗಳ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲೂ ಕೂಡ ಜನಪ್ರತಿನಿಧಿಗಳು ಅವರ ಕ್ಷೇತ್ರದ ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ಕನಿಷ್ಠ ಜನರಿಗೆ ಬಹಳ ಮುಖ್ಯವಾಗಿ ಬೇಕಿರುವಂತದ್ದು ರಸ್ತೆಯನ್ನೇ ಇವತ್ತು ಯೋಗ್ಯವಾಗಿ ನಿರ್ಮಾಣ ಮಾಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಇವರು ಜನರಿನ ಬದುಕಿನ ಪ್ರಶ್ನೆಯನ್ನ ಇನ್ಯಾವಾಗ ಎತ್ತುತ್ತಾರೆ, ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಇನ್ಯಾವಾಗ ಒಳ್ಳೆಯ ನಿಯಮಗಳನ್ನ, ಶಾಸನಗಳನ್ನ ರೂಪಿಸ್ತಾರೆ ಅನ್ನೋದನ್ನ ಡಿವೈಎಫ್ಐ ಪ್ರಶ್ನೆ ಮಾಡುತ್ತೆ. ನೋಡಿ, ಈಗಾಗಲೇ ಜಿಲ್ಲೆಯ ರಸ್ತೆಯನ್ನು ನೋಡಿ, ನಂತೂರಿಂದ ಹಿಡಿದು ಮೂಡಬಿದ್ರೆವರೆಗೆ ರಸ್ತೆ ಈವರೆಗೂ ಕೂಡ ಸರಿಯಾದ ನಿರ್ಮಾಣವಾಗಿಲ್ಲ. BC ರೋಡ್ ಇಂದ ಹಿಡಿದು ಗುಂಡ್ಯವರೆಗೂ, ಅಲ್ಲಿಂದ ಸಕಲೇಶ್ಪುರ, ಹಾಸನವರೆಗೂ ಕೂಡ ಇಲ್ಲಿಯ ರಾಜ್ಯದ ಹೆದ್ದಾರಿ ನಿರ್ಮಾಣ ಆಗಿಲ್ಲ. ಅಥವಾ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ಈವರೆಗೂ ಕೂಡ ಸುರತ್ಕಲ್ನ ಕೂಳೂರು ಭಾಗದಲ್ಲಿ ನಮ್ಗೆಲ್ಲ ಗೊತ್ತಿದೆ, ದಿನನಿತ್ಯ ಅಲ್ಲಿ ಅಪಘಾತಗಳು ನಡೀತಾ ಇದೆ. ಅಪಘಾತದಿಂದ ಅಪಘಾತ ಆಗಿ ಅಲ್ಲಿ ಹಿಂದೆ ಅಶ್ರಫ್ ಅನ್ನೋರು ಆ ರಸ್ತೆ ಅಪಘಾತಕ್ಕೆ ಒಳಗಾದ್ರು, ಅದು ಕೂಡ ಗುಂಡಿಯ ಕಾರಣಕ್ಕೋಸ್ಕರ. ಅದೇ ರೀತಿ ಮೊನ್ನೆ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದಂತ ಮತ್ತು ಎಲ್ರಿಗೂ ಕೂಡ ಒಂದು ರೀತಿಯ ನೋವನ್ನು ಆವರಿಸಿದಂತ ಒಂದು ಘಟನೆ ಅಂದ್ರೆ ಮಾಧವಿ ಅನ್ನುವ ಒಂದು ಹೆಣ್ಣು ಮಗಳು, ಅವರು ಬೆಳಗ್ಗೆ ಹೊತ್ತು ಏನು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಗುಂಡಿಯನ್ನ ತಪ್ಪಿಸುವಂತ ಸಂದರ್ಭದಲ್ಲಿ ಟ್ಯಾಂಕರ್ ಅಡಿಗೆ ಬಿದ್ದು ಮೃತರಾಗಿರುವಂತ ಘಟನೆ, ಅದು ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ ಮತ್ತು ಬಹಳಷ್ಟು ನೋವನ್ನ ಆವರಿಸಿದೆ. ಆದ್ರೆ ಇಲ್ಲಿನ ಶಾಸಕರುಗಳಿಗೆ, ಸಂಸದರಿಗೆ ಯಾವ ರೀತಿಯ ಬೇಜಾರಾಗ್ಲಿ ಅಥವಾ ಯಾವ ರೀತಿಯ ವೇದನೆ ಆಗ್ಲಿ ಇಲ್ಲ. ಆದ್ರೆ ಜನ ದಿನನಿತ್ಯ ಸಾಯುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಹೊಣೆಯಾಗಿಸುವಂತ ನೆಪವನ್ನ ಹೂಡ್ತಾ ಇದ್ದಾರೆ. ಅಥವಾ ಇದಕ್ಕೆ ಅಧಿಕಾರಿಗಳೇ, ಇಂಜಿನಿಯರ್ಗಳೇ ಕಾರಣ, ಅವರ ಮೇಲೇನೆ ಕ್ರಮ ಆಗ್ಬೇಕು ಅಂತಾನೆ ಅವರ ಮೇಲೆ ಹೊಣೆ ಹೊರಿಸುವಂತ ಕೆಲಸಗಳನ್ನ ಇಲ್ಲಿಯ ಶಾಸಕರುಗಳು ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿಯ ಶಾಸಕರು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಪತ್ರಿಕಾಗೋಷ್ಠಿ ಮಾಡಿ ಏನ್ ಹೇಳಿದ್ರು ಅಂದ್ರೆ, ಇನ್ನು ಗುಂಡಿಗಳನ್ನ ಮುಚ್ಚದೆ ಇದ್ರೆ ಅದಕ್ಕೆಲ್ಲ ಕಾರಣ ಇಲ್ಲಿಯ ಇಂಜಿನಿಯರ್ಗಳನ್ನ, ಕೇವಲ ಇಂಜಿನಿಯರ್ ಮೇಲೆ ಹಾಕಿದ್ರೆ ಸಾಕ, ಜನಪ್ರತಿನಿಧಿಗಳಿಗೆ ಯಾವ ಜವಾಬ್ದಾರಿಯೂ ಇಲ್ವಾ?
ಅಥವಾ ಇಲ್ಲಿಯ ಗುತ್ತಿಗೆದಾರರಿಗೆ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತ ಯಾವ ಒಂದು ಮಾತು ಕೂಡ ಇಲ್ಲಿಯ ಶಾಸಕರಿಂದ ಬರ್ತಾ ಇಲ್ಲ. ಅಂದ್ರೆ ಏನರ್ಥ? ಕೇವಲ ಇಂಜಿನಿಯರ್ನಷ್ಟೇ ಅವರನ್ನ ಹೊಣೆಯನ್ನಾಗಿಸಿ ಇವರಿಂದ ಈ ಒಂದು ರಸ್ತೆ ದುರಸ್ತಿಯ ಬಗ್ಗೆ ಅವರ ಮೇಲೆ ಎತ್ತಿ ಕಟ್ಟುವಂತ ಕೆಲಸಗಳನ್ನ ಮಾಡಿದ್ರೆ ಸಾಕೆ. ಇವರಿಗೆ ಯಾವ ರೀತಿಯ ನೈತಿಕತೆಯೂ ಇಲ್ವಾ? ಯಾಕೆಂದ್ರೆ ಇವತ್ತು ಜನಪ್ರತಿನಿಧಿಗಳು ಇವರು ಜನರ ಬದುಕಿನ ಪ್ರಶ್ನೆಯನ್ನ ಮಾತಾಡಬೇಕಿತ್ತು. ಜನರ ಸಮಸ್ಯೆಗಳನ್ನ ಮಾತಾಡುವುದಕ್ಕಿಂತ ಮೊದಲು ಇವರು ಅರ್ಥ ಮಾಡಿ ಇಲ್ಲಿರುವಂತ ರಸ್ತೆಗಳನ್ನ ಗುಂಡಿಗಳನ್ನ ಸರಿಪಡಿಸುವಂತ ಕೆಲಸಗಳನ್ನ ಮಾಡಬೇಕಿತ್ತು. ಅದು ಯಾವುದನ್ನ ಮಾಡ್ತಿಲ್ಲ. ಬದಲಾಗಿ ಏನು ಕೇವಲ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಇವರು ಶಾಸನ ಸಭೆಯಲ್ಲಿ ಹೋಗಿ ಮಾತಾಡೋದೇನು? ಶಾಸನ ಸಭೆಯಲ್ಲಿ ಹೋಗಿ ಮಾತಾಡೋದು ಇಲ್ಲಿ ಡಿಜೆ ಬೇಕು, ಡಿಜೆ ಕೊಡಿ ಅನ್ನೋದು, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಷ್ಟೇ ಹೊತ್ತು ಕಡಿವಾಣ ಹಾಕಿದ್ದೀರಾ, ಅದನ್ನು ಇನ್ನಷ್ಟು ವಿಸ್ತರಿಸಿ ಇನ್ನಷ್ಟು ಸಮಯಾವಕಾಶ ಕೊಡಿ ಅಂತ ಹೇಳ್ತಾ ಆ ರೀತಿಯ ಶಾಸಕರು ಶಾಸನ ಸಭೆಯಲ್ಲಿ ಮಾತಾಡ್ತಾರೆ. ಆದ್ರೆ ಅದಕ್ಕೆ ಒಂದು ಒಂದು ಜಾಗದಲ್ಲಿ ಕೂತು ಸ್ಪೀಕರ್ ಹುದ್ದೆಯಲ್ಲಿ ಕೂತು ಅದಕ್ಕೆ ಬೇಕಾದಂತ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಸರಿಯಾದ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರು ಏನ್ ಹೇಳ್ತಾರೆ ಅಂತ ಏನಂದ್ರೆ ಕಾನೂನಾದ್ರೂ ಕೂಡ ಮುರಿಬಹುದು, ಆದ್ರೆ ಇಲ್ಲಿಯ ಸಂಪ್ರದಾಯವನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನಿದು ಅಂದ್ರೆ ಒಬ್ರು ಸಂವಿಧಾನಿಕ ಹುದ್ದೆಯಲ್ಲಿ ಕೂತು ಅಂತ ಒಂದು ಮಾತನ್ನ ಆಡ್ತಾರೆ ಅಂತ ಇವರ ಬೌದ್ಧಿಕ ಮಟ್ಟ ಎಷ್ಟು ದಿವಾಳಿತನಕ್ಕೆ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅಂತ ಒಂದು ಶಾಸನ ಸಭೆಯಲ್ಲಿ ಸ್ಪೀಕರ್ ಅಂತ ಒಂದು ಮಾತಾಡ್ತಾರೆ, ಆದ್ರೆ ಜನರ ಬದುಕಿನ ಪ್ರಶ್ನೆಯನ್ನ ಮಾತಾಡ್ಲಿಕ್ಕೆ ಅವರಿಗೆ ಯಾರಿಗೂ ಕೂಡ ಪುರ್ಸೋತಿಲ್ಲ. ಇವತ್ತು ಕೆಂಪುಗಲ್ಲಿಲ್ಲ, ಮರಳಿಲ್ಲ, ಜನ ಕೆಲಸ ಇಲ್ಲದೆ ಮನೆಯಲ್ಲಿ ಕಂಗಾಲಾಗಿ ಬಿದ್ದಿದ್ದಾರೆ. ಅವರಿಗೆ ಒಂದು ಉದ್ಯೋಗ ಇಲ್ಲದೆ ಅವರಿಗೆ ಬೇಕಾದಂತ ಕಟ್ಟಡ ಕಾರ್ಮಿಕರಿಗೆ ಬೇಕಾದಂತ ವಸ್ತುಗಳನ್ನ ಇವತ್ತು ಅವರ ಕೆಲಸಕ್ಕೆ ಬೇಕಾದಂತ ಸಾಮಗ್ರಿಗಳಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಯಾವ ಒಂದು ಪ್ರಶ್ನೆನೂ ಕೂಡ ಅದನ್ನು ಸರಿಪಡಿಸುವಂತ ಕೆಲಸಗಳಿಲ್ಲ. ಆದ್ರೆ ಇವತ್ತು ಜನಪ್ರತಿನಿಧಿಗಳು ಏನಾಗಿದ್ದಾರೆ ಅಂತ ಜನರ ಬದುಕಿನ ಪ್ರಶ್ನೆನ ಮಾತಾಡೋದು ಬಿಟ್ಟು ಇನ್ಯಾವುದೋ ಮಾತಾಡುವಂತ ವಿಚಾರವನ್ನ ಎತ್ತುವಂತ ಕೆಲಸಗಳನ್ನ ಮಾಡ್ತಾ ಇದೆ. ರಸ್ತೆ ನಿರ್ಮಾಣ ಮಾಡೋದು ಯಾರ ಹೊಣೆ? ಮೊನ್ನೆ ಏನೋ ಇಲ್ಲಿಯ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು, 1 ವರ್ಷದಲ್ಲಿ ರಸ್ತೆ ಅಪಘಾತಕ್ಕೆ ಒಳಗಾಗಿ ಸತ್ತಂತವರು 75 ಜನ, ಅದರಲ್ಲಿ 70 ಜನರಷ್ಟು ಓವರ್ ಸ್ಪೀಡ್ ಆಗಿ ಹೋಗಿ ಇರುವಂತ ಸಂದರ್ಭದಲ್ಲಿ ನೆಗ್ಲಿಜೆನ್ಸಿ ಡ್ರೈವಿಂಗ್ ಅಲ್ಲಿ ಏನು ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದವರು ಬಾಕಿ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇವತ್ತು ರಸ್ತೆ ಸುರಕ್ಷಾ ಖಾತ್ರಿಪಡಿಸೋದು ಯಾರು? ರಸ್ತೆಯ ಸುರಕ್ಷತೆಯನ್ನ ಖಾತ್ರಿಪಡಿಸುವುದು ಸರ್ಕಾರ ಮತ್ತು ಅಲ್ಲಿಯ ಜನಪ್ರತಿನಿಧಿಗಳು ಸುರಕ್ಷತೆಯನ್ನ ಖಾತ್ರಿಪಡಿಸಬೇಕು. ಆ ಸುರಕ್ಷತೆಯನ್ನ ಖಾತ್ರಿಪಡಿಸಬೇಕಾದ್ರೆ ನಮ್ಮ ಸುಗಮ ಸಂಚಾರಕ್ಕೆ ಯೋಗ್ಯವಾದ ರಸ್ತೆಯನ್ನ ನಿರ್ಮಾಣ ಮಾಡುವುದು ಸರ್ಕಾರದ ಕರ್ತವ್ಯ. ಆದ್ರೆ ಅದನ್ನು ಮಾಡ್ತಾ ಇಲ್ಲ ನೋಡಿ. ಇವತ್ತು ರಸ್ತೆ ನಿರ್ಮಾಣ ಮಾಡ್ಬೇಕಂದ್ರೆ ನಮ್ಮಿಂದನೇ ಎಲ್ಲ ರೀತಿಯ ಸುಂಕವನ್ನ ವಸೂಲಿ ಮಾಡ್ತಾರೆ. ನಾವು ವಾಹನ ಖರೀದಿ ಮಾಡಿ ಅದನ್ನ ರಸ್ತೆಗೆ ಇಳಿಸಬೇಕಾದ್ರೆ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ. ಆ ನಂತರ ಇಲ್ಲಿಂದ ಪೆಟ್ರೋಲ್ ಆಗ್ಬೇಕಾದ್ರೂ ರೋಡ್ ಟ್ಯಾಕ್ಸ್ ಅನ್ನ ಕಟ್ತೀವಿ. ಆ ನಂತರ ಅದೇ ವಾಹನವನ್ನ ರಸ್ತೆಯಲ್ಲಿ ಓಡಾಟ ಮಾಡ್ಲಿಕ್ಕೆ ಟೋಲ್ ಅನ್ನ ಸಂಗ್ರಹ ಮಾಡ್ತಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಜನರಿಂದ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ, ಸುಂಕದ ಹೆಸರಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕನಿಷ್ಠ ನಮ್ಗೆ ಯೋಗ್ಯವಾದ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಯೋಗ್ಯವಾದ ಒಂದು ಸುಗಮವಾದ ಸಂಚಾರಕ್ಕೆ ನಮ್ಗೆ ಒಳ್ಳೆ ರಸ್ತೆಯನ್ನ ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇವರು ಯಾವ ಸೀಮೆಯ ಶಾಸಕರು ಅನ್ನೋದನ್ನ ನಮ್ಗೆ ಉತ್ತರಿಸಬೇಕು. ಡಿವೈಎಫ್ಐ ಇವತ್ತು ರಸ್ತೆಯ ಪ್ರಶ್ನೆಗಳಿಗೋಸ್ಕರನೇ ಹೋರಾಟ ಮಾಡುವಂತ ಒಂದು ಈ ರೀತಿಯ ಅನಿವಾರ್ಯ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿರೋದು. ಇದಕ್ಕೆ ನೇರ ಹೊಣೆ ಶಾಸಕರು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು, ಅವರೇ ಹೊಣೆ ನೋಡಿ. ಇವತ್ತು ಈ ಉಳ್ಳಾಲ ತೊಕ್ಕೊಟ್ಟಿನಿಂದ ಹಿಡಿದು ಮುಡಿಪುವರೆಗಿನ ರಸ್ತೆಯನ್ನ ನೋಡಿ, ಎಲ್ಲಿದೆ ರಸ್ತೆ? ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗಿದೆ ಮತ್ತು ಸುಗಮ ಸಂಚಾರಕ್ಕೆ ಯೋಗ್ಯವಾಗಿರುವಂತ ರಸ್ತೆಯೇ ಇಲ್ಲ. ಇಲ್ಲಿ 3-4 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ. ಕೇರಳದಿಂದ ಬೇರೆ ಬೇರೆ ಕಡೆಯಿಂದ ಬಹಳ ವೇಗವಾಗಿ ಆಂಬ್ಯುಲೆನ್ಸ್ಗಳು ಓಡಿ ಬರ್ತಾ ಇದೆ. ಆಂಬ್ಯುಲೆನ್ಸ್ ಅಲ್ಲಿರುವಂತ ಏನು ರೋಗಿಗಳು ಅವರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ತಲುಪಬೇಕು, ಅಥವಾ ಇಲ್ಲಿಯ ಸುತ್ತಮುತ್ತಲ ಸ್ಥಳೀಯರು ಅವ್ರಿಗೆ ಏನಾದ್ರು ಅನಾರೋಗ್ಯ ಕಾಡಿದ್ರೆ, ಅವ್ರಿಗೆ ಏನಾದ್ರು ಸಮಸ್ಯೆ ಆದ್ರೆ ಅವರು ಕೂಡಲೇ ಒಂದು ಆಸ್ಪತ್ರೆಗೆ ಧಾವಿಸಬೇಕಾದ್ರೆ ಇದೇ ಕೆಟ್ಟ ದುರಸ್ತಿ ಗೊಳ್ಳದಂತ ರಸ್ತೆಯಲ್ಲಿ ಸಾಗುವಂತ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಸಾಗಿದ್ರೆ ಅವರ ಪ್ರಾಣವನ್ನ ಆಸ್ಪತ್ರೆಗೆ ತಲುಪುವ ಮೊದಲೇ ಹಾರು ಹೋಗುವಂತ ಪರಿಸ್ಥಿತಿ ಇದೆ. ಈ ಒಂದು ರಸ್ತೆಯನ್ನ ಸರಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಆಸ್ಪತ್ರೆಗೆ ಹೋದ್ರೆ ಗತಿ ಏನು? ಇಲ್ಲಿ ಒಂದು ಕೈಕಾಲು ಮುರಿದು ಇಂಥ ಒಂದು ಕೆಟ್ಟ ರಸ್ತೆಯಲ್ಲಿ ಸಂಚಾರ ಮಾಡಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಆಗಿ ಇನ್ನು ಮೂಳೆ ಮುರಿತ ಆದ್ರೆ ಇಲ್ಲಿಯ ಖಾಸಗಿ ಆಸ್ಪತ್ರೆಗಳಿಗೇನೆ ಹೋಗಿ ನಾವು ಚಿಕಿತ್ಸೆಯನ್ನ ಪಡಿಬೇಕು. ಚಿಕಿತ್ಸೆ ಪಡೆದ್ರೆ ಅಲ್ಲಿಯ ಬಿಲ್ ಎಷ್ಟು?
ದೊಡ್ಡ ರೀತಿಯ ಬಿಲ್ ಅನ್ನ ನಮ್ಗೆ ಕೊಡ್ತಾರೆ. ಮಂಗಳೂರಿನ ಯಾವ ಆಸ್ಪತ್ರೆಗೆ ಹೋದ್ರು ಕೂಡ ಖಾಸಗಿ ಆಸ್ಪತ್ರೆಗೇನೆ ತಗೊಂಡೋಗಿ ಇಲ್ಲಿ ಆಂಬುಲೆನ್ಸ್ ಚಾಲಕರು ಹೋಗಿ ಹಾಕ್ತಾರೆ. ಅಂದ್ರೆ ಆಂಬುಲೆನ್ಸ್ ಅವರವರು ಎಲ್ಲರೂ ಕೂಡ ಈಗ ಖಾಸಗಿ ಆಸ್ಪತ್ರೆ ಹೋದ್ರೆ ಅಲ್ಲಿಯ ಬಿಲ್ ಅನ್ನ ಭರಿಸುವುದು ಯಾರು? ನಾವು ದುಡಿದಂತ ಏನು ನಮ್ಮ ಗಳಿಕೆಯನ್ನ, ವರ್ಷ ಪೂರ್ತಿ ದುಡಿದ ದಿನದ ಗಳಿಕೆಯನ್ನ ನಾವು ಒಂದೇ ದಿನದಲ್ಲಿ ಕಳ್ಕೊಳ್ಳುವಂತ ಸ್ಥಿತಿಯನ್ನ ನಿರ್ಮಾಣ ಆಗಿದೆ. ನಾವು ದೊಡ್ಡ ಮೊತ್ತವನ್ನ ಇವತ್ತು ವೈದ್ಯಕೀಯ ಕ್ಷೇತ್ರಗಳಿಗೋಸ್ಕರ ಅಥವಾ ನಮ್ಮ ಚಿಕಿತ್ಸೆಗೋಸ್ಕರನೇ ವೆಚ್ಚಪಡಿಸುವಂತ ಪರಿಸ್ಥಿತಿ ಆಗಿದೆ. ಮೊನ್ನೆ ನಂತೂರಲ್ಲೂ ಕೂಡ ಒಬ್ಬ ಏನು ಯುವಕ ವಿದ್ಯಾರ್ಥಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ರು. ಹತ್ತಿರದನೆ ಖಾಸಗಿ ಆಸ್ಪತ್ರೆಗೆ ಬಂದು ಸೇರಿಸಿದ್ರು. ಆದ್ರೆ ಆತನ ಬಳಿ ದುಡ್ಡಿಲ್ಲ. ಏನು ಊರಿನವರು ಸಂಗ್ರಹ ಮಾಡಿ, ನಾವು ಕೂಡ ಒಂದಷ್ಟು ಸಂಗ್ರಹ ಮಾಡಿ ಅವನ ಆಸ್ಪತ್ರೆ ಮೊತ್ತವನ್ನ ಭರಿಸುವಂತ ಒಂದು ಕಷ್ಟಕರ ಪರಿಸ್ಥಿತಿ ಇವತ್ತಿನ ಜನಸಾಮಾನ್ಯರ ನಡುವೆ ಇದೆ. ಆದ್ರೆ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸರಿಯಾದ ಯೋಗ್ಯವಾದ ಒಂದು ಇವತ್ತಿನ ನುರಿತ ತಂತ್ರಜ್ಞಾನ, ಮುಂದುವರಿದ ತಂತ್ರಜ್ಞಾನಗಳನ್ನ ಬಳಸಿ ಒಂದು ಒಳ್ಳೆ ರಸ್ತೆಯನ್ನ, ಇಲ್ಲಿಯ ಮಳೆ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ಕೆಟ್ಟು ಹೋಗದ ರೀತಿಯಲ್ಲಿ ಒಂದು ನಿರ್ಮಾಣ ಮಾಡ್ಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇತ್ತೀಚೆಗೆ ಉಳ್ಳಾಲದ ಭಾಗದಿಂದ ಈ ಕಡೆ ಬರಬೇಕಾದ್ರೆ ರಸ್ತೆ ಒಂದು ಕಾಮಗಾರಿಯ ಕೆಲಸ ಆಗ್ತಾ ಇತ್ತು. ಆವಾಗ ಶಾಸಕರು ಅಲ್ಲಿಯ ಕೈ ಮುಗಿದು ರಸ್ತೆ ದುರಸ್ತಿಯಲ್ಲಿದೆ, ದಯವಿಟ್ಟು ಸಹಕರಿಸಿ ಅಂತ ಅಲ್ಲಲ್ಲಿ ಕಟ್ಔಟ್ಗಳನ್ನ ಹಾಕಿದ್ರು. ಜನರ ಹತ್ರ ವಿನಂತಿಯನ್ನ ಮಾಡಿದ್ರು. ಒಳ್ಳೆ ವಿಷಯ. ಆದ್ರೆ ಈಗ ವರ್ಷ ಪೂರ್ತಿ ರಸ್ತೆ ಕೆಟ್ಟು ನಿಂತಿದೆ, ಅಲ್ಲಲ್ಲಿ ಗುಂಡಿ ಬಿದ್ದಿದೆ. ಈಗ ನೀವು ಅಲ್ಲಲ್ಲಿ ಕಟ್ಔಟ್ ಹಾಕಬೇಕು. ಯಾಕೆಂದ್ರೆ ನೋಡಿ, ಅಲ್ಲಲ್ಲಿ ಗುಂಡಿ ಬಿದ್ದಿದೆ, ಇಲ್ಲಿ ಸಂಚಾರ ನಡೆಸಿದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತಿದೆ, ಹಾಗಾಗಿ ಕ್ಷಮಿಸಿ, ನಂಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನೀವೇ ಒಂದು ಕಟೌಟ್ ಹಾಕಿ, ಅಲ್ಲಲ್ಲಿ ಕಟೌಟ್ ಹಾಕಿ. ನಿಮ್ಗೆ ಕಟೌಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೇಳಿ, ಡಿವೈಎಫ್ಐ ನ ಕಾರ್ಯಕರ್ತರು ಅಲ್ಲಲ್ಲಿ ಹೋಗಿ ಕಟೌಟ್ಗಳನ್ನ ಹಾಕ್ತಾರೆ. ನೀವು ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂದ್ರೆ ನೀವು ಏನು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಈ ರಾಜ್ಯದ ಅಧಿಕಾರದ ಗದ್ದುಗೆ ನೇರಿದಂತ ಸಂದರ್ಭದಲ್ಲಿ ಮಾನ್ಯ ಇಲ್ಲಿಯ ಸ್ಪೀಕರ್ ಎಲ್ಲಾ ಶಾಸಕರುಗಳನ್ನ ಕರೆದು ಅವರಿಗೆ ಕಾರ್ಯಾಗಾರ ಮಾಡಿದ್ರು. ಒಬ್ರು ಶಾಸಕರು ಹೇಗಿರಬೇಕು, ಜನರ ನಡುವೆ ಹೇಗೆ ಬೆರೆಯಬೇಕು, ಅವರ ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ಧಾರ್ಮಿಕ ಮುಖಂಡರುಗಳನ್ನ, ಬೇರೆ ಬೇರೆ ಮುಖಂಡರುಗಳನ್ನ ಕರೆದು ಅವರಿಗೆ ದಿನನಿತ್ಯ ತರಗತಿಯನ್ನ ಕೊಟ್ರು. ನೀವು ಒಂದು ದಿನ ಲೇಟ್ ಆಗಿ ಶಾಸನ ಸಭೆಗೆ ಬಂದ್ರು ಕೂಡ ಅವರನ್ನ ತರಾಟೆಗೆ ತಗೊಂಡ್ರು. ನೋಡಿ, ಇವತ್ತು ಜನ ಬೀದಿಯಲ್ಲಿ ದಿನನಿತ್ಯ ನಿಂತು ರಸ್ತೆ ರಿಪೇರಿ ಮಾಡಿಕೊಡಿ, ರಸ್ತೆಗೆ ಡಾಮರೀಕರಣ ಮಾಡಿಕೊಡಿ, ರಸ್ತೆಯಲ್ಲಿ ಬಿದ್ದಿರ್ತಕ್ಕಂತ ಹೊಂಡ ಗುಂಡಿಗಳನ್ನ ಮುಚ್ಚಿ ಜನರ ಯೋಗ್ಯವಾಗುವಂತ ಸುಗಮ ಸಂಚಾರಕ್ಕೆ ನಮ್ಗೆ ಮಾಡಿಕೊಡಿ ಅಂತ ಕೇಳ್ತಾನೆ ಇದ್ರು ಕೂಡ ಇಲ್ಲಿನ ಶಾಸಕರು, ಇಲ್ಲಿಯ ಸ್ಪೀಕರ್ ನೀವ್ ಯಾಕೆ ಲೇಟು ಅಂತ ನಮ್ಗೆ ಉತ್ತರಿಸ್ಬೇಕು. ನೀವ್ ಯಾಕೆ ಲೇಟು? ನೀವು ಬೇರೆ ಶಾಸಕರುಗಳಿಗೆ ಉತ್ತರವನ್ನ ಕೊಡ್ತೀರಾ, ಅವರಿಗೆ ಕ್ಲಾಸ್ ಅನ್ನ ತಗೋತೀರಾ. ಆದ್ರೆ ನಿಮ್ಗೆ ಕ್ಲಾಸ್ ಕೊಡುವವರು ಯಾರು? ಇಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ನಿಮ್ಮಿಂದ ಕನಿಷ್ಠ ಸಾಧ್ಯ ಆಗೋದಿಲ್ಲ ಅಂದ್ರೆ ಇಲ್ಲಿಯ ಜನರ ಬದುಕಿನ ಪ್ರಶ್ನೆಯನ್ನ ನೀವು ಯಾವಾಗ ಇತ್ಯರ್ಥ ಮಾಡ್ತೀರಿ? ನೋಡಿ, ಈಗಾಗಲೇ ಉಳ್ಳಾಲದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಉಳ್ಳಾಲ ಏನು ತಾಲೂಕು ಘೋಷಣೆಯಾಗಿ 5 ವರ್ಷ ಆಗಿದೆ. 5 ವರ್ಷ ಆಗಿ ಈವರೆಗೂ ಕೂಡ ಇಲ್ಲಿ ಒಂದು ಮಿನಿ ವಿಧಾನಸೌಧವನ್ನ ಕಟ್ಟಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ತಾಲೂಕಿಗೆ ಒಂದು ತಾಲೂಕು ಆಸ್ಪತ್ರೆ ಇರಬೇಕು, ಸರ್ಕಾರಿ ಆಸ್ಪತ್ರೆ ಇರಬೇಕು ಎಂಬುದು ನಿಯಮ ಇದೆ. ತಾಲೂಕು ಆಸ್ಪತ್ರೆ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ಅಂದ್ರೆ ಇಲ್ಲಿನ ಉಳ್ಳಾಲ ಕ್ಷೇತ್ರವನ್ನ ಸಂಪೂರ್ಣ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ಮಿಂದ ಯಾವ ರೀತಿಯಲ್ಲೂ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ನೀವು ಯಾವ ಕಾರಣಕ್ಕೋಸ್ಕರ ಇಲ್ಲಿಯ ಜನಪ್ರತಿನಿಧಿಯಾಗಿದ್ದೀರಿ? ನೋಡಿ, ಈಗಾಗಲೇ ಜನರು ನಿಮ್ಮ ಮೇಲಿರುವಂತ ಭರವಸೆನ ಕಳ್ಕೊಳ್ತಾ ಇದ್ದಾರೆ, ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನು ಇದೇ ರೀತಿ ನಿಮ್ಮ ವರ್ತನೆ, ಇದೇ ರೀತಿಯ ಜನಪರ ವಿರೋಧಿ ಅಥವಾ ಜನರಿಗೆ ಬೇಕಾಗಿರುವಂತ ಮೂಲಭೂತ ಅವಶ್ಯಕತೆಗಳನ್ನ, ಮೂಲಭೂತ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ತಕ್ಕುದಾದ ಉತ್ತರವನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನ ನಿಮ್ಗೆ ಕೊಡ್ಲಿಕ್ಕಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ. ಹಾಗಾಗಿ ಡಿವೈಎಫ್ಐ ಹೇಳೋದಿಷ್ಟೇ, ಈ ಕೂಡಲೇ ಏನು ಉಳ್ಳಾಲ ಭಾಗದಲ್ಲಿ ಕೇವಲ ಮುಡಿಪು ಮತ್ತು ಈ ಒಂದು ರಸ್ತೆಯ ಮುಖ್ಯ ರಸ್ತೆ ಮಾತ್ರ ಅಲ್ಲ, ಒಳ ರಸ್ತೆಗಳು ಕೂಡ ಸಂಪೂರ್ಣ ಹದಗೆಟ್ಟಿದೆ. ಆ ಎಲ್ಲ ರಸ್ತೆಗಳನ್ನು ಕೂಡ ಸಂಪೂರ್ಣವಾಗಿ ದುರಸ್ತಿಗೊಳಿಸಬೇಕು. ಈಗಾಗಲೇ ನೀವು ನಿನ್ನೆ ಹೇಳಿದ್ರೆ 90 ಕೋಟಿ ರೂಪಾಯಿ ಅನುದಾನವನ್ನ ಈ ಕೂಡಲೇ ಬಿಡುಗಡೆ ಮಾಡ್ಲಿಕ್ಕಿದ್ದೇವೆ. ಮಳೆ ನಿಂತ ನಂತರ ಕೂಡಲೇ ಕಾಮಗಾರಿಗಳನ್ನ ಪ್ರಾರಂಭ ಮಾಡ್ತೀವಿ. ಇನ್ನು ಮಳೆ ನಿಲ್ಲುವ ತನಕ ನೀವು ನಂಬಿ ಕೂರುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಳೆ ಯಾವಾಗ ಬರುತ್ತೆ, ಈಗಿನ ಹವಾಮಾನದ ಏನು ಏರುಪೇರಿನಿಂದಾಗಿ ಮಳೆ ಯಾವಾಗ ಬರುತ್ತೆ ಹೋಗುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 90 ಕೋಟಿ ಏನು ಬಿಡುಗಡೆ ಆಗಿದೆ, ಕೂಡಲೇ ಪೂರ್ಣ ಪ್ರಮಾಣದ ರಸ್ತೆ ಕಾಮಗಾರಿ ಆಗಬೇಕು, ರಸ್ತೆ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಬೇಕು. ಆ ಕಾರಣಕ್ಕೋಸ್ಕರ ಡಿವೈಎಫ್ಐ ಕೂಡಲೇ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯನ ಮಾಡ್ತೀವಿ.
ನಿಮ್ಗೆ ನಿಜವಾಗಿಯೂ ಕೂಡ ಕಾಳಜಿ ಇದ್ರೆ ಸ್ವಲ್ಪ ಕೇರಳಕ್ಕೆ ಹೋಗಿ ನೀವು ಏನು ಅಲ್ಲಿಯ ಕೇರಳದ ರಸ್ತೆಯನ್ನೊಮ್ಮೆ ಗಮನಿಸಿ. ಕೇರಳದಲ್ಲಿ ಹೇಗೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಕೇವಲ ತಲಪಾಡಿಯಿಂದ ನೀವು ಕಾಸರಗೋಡು ತನಕ ಹೋದ್ರೆ ಸಾಕು, ಒಂದು ಅಲ್ಲಿಯ ರಸ್ತೆಯನ್ನ, ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಅದರಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಯಾವ ರೀತಿಯ ಒಂದು ನಿಂತು ಅದನ್ನ ರಸ್ತೆಯನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಕಲಿಯುವಂತ ಅನಿವಾರ್ಯತೆ ನಿಮ್ಗೂ ಕೂಡ ಇದೆ. ಹಾಗಾಗಿ ರಸ್ತೆಯನ್ನ ನಿರ್ಮಾಣ ಮಾಡುವಂತ ಈ ಹೋರಾಟ ಏನಿದೆ ಇದು ಇವತ್ತು ಸಾಂಕೇತಿಕ ಅಷ್ಟೇ. ಮುಂದಿನ ದಿನದಲ್ಲಿ ನಿಮ್ಮ ಕಚೇರಿವರೆಗೂ ಕೂಡ ಡಿವೈಎಫ್ಐ ನ ಹೋರಾಟ ಮುಂದುವರಿಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಅಲ್ಲಿವರೆಗೆ ನೀವು ಅವಕಾಶ ಮಾಡಿಕೊಳ್ಬಾರ್ದು. ಕೂಡಲೇ ಈ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಡಿವೈಎಫ್ಐ ಒತ್ತಾಯ ಮಾಡುತ್ತೆ.